ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಮಧ್ಯದಲ್ಲಿಲ್ಲ. ಒಬ್ಬ ನಡೆದಾಡೋ ದೇವರು ಮತ್ತು ಸ್ವಾಮೀಜಿ ಅನ್ನುವಂಥ ಒಂದೇನು ಅರ್ಥ ಇದೆ, ಸ್ವಾಮೀಜಿ ಅನ್ನುವಂಥ ಡೆಫಿನೇಷನ್, ಅದಕ್ಕೆ ನಿಜವಾಗಿ ಸ್ವಾಮಿ ಅಂತಂದರೆ ಸಿದ್ದೇಶ್ವರ ಸ್ವಾಮೀಜಿಯವರು. ಭಾಳ ಸರಳತೆ ಸ್ವಾಮೀಜಿ ಇದ್ದರೂ ಅವರು ಎಂದಿಗೂ ಕಾವಿಯನ್ನು ಹಾಕ್ಕೊಳ್ಳಿಲ್ಲ. ಖಾದಿಯ ಬಟ್ಟೆಗಳನ್ನು ಮುಖಾಂತರ ಅವರು ತಮ್ಮ ದಿರಸನ್ನು ಧರಿಸ್ತಿದ್ದರು. ಒಬ್ಬ ಸರಳ ವ್ಯಕ್ತಿ ಮತ್ತು ನುಡಿದಂತೆ ನಡೆದಂಥ ವ್ಯಕ್ತಿ. ಮತ್ತು ಅವರ ಪ್ರವಚನ, ಅವರು ಎಲ್ಲಿಯೇ ಪ್ರವಚನ ಮಾಡಲಿ, ಬಹುಶಃ ಅಲ್ಲಿ 10, 20 ಸಾವಿರ 30 ಸಾವಿರ ಜನ ನ್ಯಾಚುರಲ್ ಆಗಿ ಅಲ್ಲಿ ಮೊಬಿಲೈಸ್ ಆಗುವಂಥದ್ದು ನೋಡ್ತೀವಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಪ್ರವಚನ ಮಾಡಿದ್ದಾರೆ. ನಾನು ಹಿಂದೆ 94, 99ನಲ್ಲಿ ಶಾಸಕನಿದ್ದಾಗ ಇಲ್ಲೇ ಪಕ್ಕದಲ್ಲಿ ಹಿರೇಶ್ವರ ಅನ್ನುವಂಥ ಗ್ರಾಮ, ಒಂದು ಕಡೆ ಪ್ರವಚನ ಅವ್ರು ಪ್ರಾರಂಭ ಮಾಡಿದರೆ ಇಡೀ ತಿಂಗಳ ಒಂದು ಪ್ರವಚನ ಮಾಡ್ತಿದ್ರು. ಆ ರೀತಿಯಾದ ವ್ಯಕ್ತಿತ್ವ. ಅವರ ಪ್ರವಚನದ ಪ್ರಭಾವ ಎಷ್ಟಿತ್ತಂದರೆ ಅಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್, ಒಂದು ಶಬ್ದ ಸದ್ಯಕ್ಕೆ ಹೊರಗೆ ಕೇಳಿಸಲಾರದ್ದು, ಕೇವಲ ಅವ್ರ ಮಾತುಗಳು ಮಾತ್ರ ಕೇಳ್ತಿದ್ರು. ಅಷ್ಟೊಂದು ಭಾಳ ಕ್ಯೂರಿಯಾಸಿಟಿಯಿಂದ, ಕುತೂಹಲದಿಂದ ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಅವರ ಪ್ರವಚನ ಕೇಳುವಂಥದ್ದು ಬಹುಶಃ ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ನೋಡಿಲ್ಲ. ಅಂಥ ಒಂದು ವ್ಯಕ್ತಿತ್ವ ಸಿದ್ದೇಶ್ವರ ಸ್ವಾಮೀಜಿಯವ್ರದ್ದು. ಮತ್ತು ಇನ್ನೊಂದು ಅವ್ರ ಬಗ್ಗೆ ವ್ಯಕ್ತಿತ್ವ ಹೇಳುವಂಥದ್ದು ನಾನು ನೋಡ್ತೀನಿ. ಈಗ ನೋಡಿ, ನಿನ್ನೆ ಅವರೊಂದು ಇತ್ತೀಚೆಗೆ ಅವರು ಹಿಂದೆ ಒಂದೇನು ಆಶೆಗಳನ್ನು ವ್ಯಕ್ತಪಡಿಸಿದ್ರು, ನನ್ನ ಮರಣಾನಂತರ ನನ್ನ ಹುಗಿಬೇಡ್ರಿ, ಸಮಾಧಿ ಮಾಡಬೇಡ್ರಿ, ಸ್ಮಾರಕವನ್ನು ಕಟ್ಟಕ್ಕೆ ಹೋಗಬೇಡ್ರಿ, ಅಗ್ನಿ ಸ್ಪರ್ಶ ಮಾಡಿ ನನ್ನ ಅಂತಿಮ ದಹನ ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದ್ರು. ನೋಡಿದಾಗ ಸ್ಮಾರಕ, ಹಿಂದೆ ಬಸವಣ್ಣವ್ರು ಹೇಳಿದರು ಮೂರ್ತಿ ಪೂಜೆ, ಆಮೇಲೆ ದೇವಸ್ಥಾನ ಕಟ್ಟೋದ್ರ ಬಗ್ಗೆ, ಬಹುಶಃ ಬಸವಣ್ಣವ್ರು ಏನೋ ವಚನಗಳನ್ನು ಸಾರವನ್ನು ಹೇಳಿದ್ರು, ಅದರಂತೆ ನಡ್ಕೊಂಡಂಥ ವ್ಯಕ್ತಿ ಸಿದ್ದೇಶ್ವರ ಸ್ವಾಮೀಜಿಯವರು. ಇನ್ನೊಂದು ಭಾಳ ವಿಶೇಷವಾಗಿ